ನಿಧಾನಕ್ಕೆ ನಮ್ಮ ಜಾರಕಿಹೊಳಿ ಸಹೋದರರು ಹಿಡಿತವನ್ನು ಸಾಧಿಸ್ತಾ ಇದ್ದಾರೆ. ಕಾಂಪ್ರಮೈಸ್ ಅದ ನೆಲೆಗಟ್ಟಲೆ ಹೌದು ಒಳ್ಳೆಯ ಕೆಲಸನ. ಯಾಕಂದ್ರೆ ಪಾಲ್ತು ಎಲೆಕ್ಷನ್ಗಾಗಿ ದುಡ್ಡು ಖರ್ಚಾಗಲಾರ್ದ ಈ ಹೊತ್ಕೊಂಡು ಹೋಗೋದು ಮಾಡೋದು ಈಗ ನೋಡಿ ಅಪಹಾರಗಳು ಮಾಡೋದರಿಂದ ಖರ್ಚಾಗಿ ಆಗ್ತಿರ್ತದೆ. ಆಗ ಅವ್ರ ಬೆಲೆನೂ ಬಂದುಬಿಡುತ್ತೆ. ಅಲ್ಲಿ PKPS ಏನು ಹೋಟದಾರ ಇದ್ದಾರೆ ಒದ್ದಾರಿದ್ದಾರೆ ಅಥವಾ ನಿರ್ದೇಶಕರ ಬೆಲೆ ಬರ್ತದೆ ಅವ್ರಿಗಿಲ್ಲ ಅಂತಲ್ಲ, ಅದು ದೊಡ್ಡ ಲಾಸೂ ಆಗ್ತಿರ್ತದೆ. ಯಾಕಂದ್ರೆ ಇವತ್ತು ಯಾವುದೇ ವ್ಯಾಪಾರಿ, ಯಾವುದೇ ಶ್ರೀಮಂತ, ಯಾವುದೇ ಕಾರ್ಪೊರೇಟ ಇವತ್ತೊಂದು ₹100 ಹಾಕ್ತಾನಪ್ಪ ಅಂದ್ರೆ ಅಲ್ಲಿ ₹1,000 ಲಾಭ ತೊಗೊಳ್ಳಾರ್ದ ಹೋಗಲಾರ ಅನ್ನೋದು ಇತಿಹಾಸ ಅನೇಕ ಸಾಕ್ಷಿಗಳಿದ್ದಾವೆ. ಇದಕ್ಕೆ ನೀವೇನಂತೀರಿ? ಈ ಬೆಳವಣಿಗೆಗೆ ಒಳ್ಳೆಯದು ಕೆಟ್ಟದ್ದು ಬಿಟ್ಟಂಥದ್ದು. ಆದ್ರೆ ನಾವು ಹೇಳುವಂಥದ್ದು ಒಂದೇ ಏನಪ್ಪ ಅಂದ್ರೆ ಪ್ರತಿ ಮತದಾರನಿಗೆ, ರೈತ ಮತದಾರನಿಗೆ ಅಥವಾ ರೈತ ನಿರ್ದೇಶಕನಿಗೆ ಅವನಿಗೆ ತನ್ನದೇ ಅಂತ ಮತ ಚಲಾಯಿಸುವಂಥ ಹಕ್ಕು ಎಲ್ಲಿ ಸಿಗ್ತದೆ ಅಂದರೆ ಇಲೆಕ್ಷನ್ ಆದಾಗ ಅನ್ನೋದು ಮಾತ್ರ ಸತ್ಯ. ಇದಕ್ಕೆ ನೀವು ತಪ್ಪಂತೀರೇನು? ಇಲ್ಲಿ ಒಳ್ಳೆಯ ಬೆಳವಣಿಗೆ ತಪ್ಪ ನೀವು ಚರ್ಚೆ ಮಾಡ್ತಾಯಿರಿ. ಆದರೆ ರೈತರ ಮಾತಿ ಬೆಲೆ ಬರಲಿ, ಇನ್ನಷ್ಟು ಬೆಳೀಲಿ. ಈಗಾಗಲೇ ಬಾಲಚಂದ್ರ ಜಾರಕಿಹೊಳಿ ಹೇಳಿದ್ದಾರೆ 5,000 ರಿಂದ 5,000 ಆಗ್ಯದ, ₹1,00,00,000 ಇವತ್ತು ಎಡಗಂಟು ಇನ್ನೂ ಹೆಚ್ಚಾಗ್ತದೆ, 6,500 ಕೋಟಿ ಆಗ್ಯದ, ಇನ್ನೂ ಹೆಚ್ಚು ಮಾಡ್ತೀವಿ ನಾವು ಅನ್ನುವಂಥ ಮಾತು ಮಾಡಿದ್ರೆ ಮಾಡಿರಿ, ಏನು ತಪ್ಪಿಲ್ಲ. ಬೆಳೆಸ್ರಿ, ಬೆಳೆಯೋ ಜೊತೆಗೆ ರೈತರನ್ನು ಉಳಿಸ್ರಿ, ರೈತರಿಗೆ ಮಾರ್ಕೆಟ್ ಸಿಗೋಂಗೆ ಮಾಡ್ರಿ ಅಂತ ಹೇಳ್ತಾ, ಇದು ನಿಮಗೆ ಲೈಕ್ ಆಗಿರ್ಬೋದು, ಲೈಕ್ ಆಗದೇ ಇರ್ಬೋದು. ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಜೊತೆಗೆ ಸಬ್ಸ್ಕ್ರೈಬ್ ನಿಲ್ಲಿಸ್ಬೇಡ್ರಿ. H60 ನ್ಯೂಸ್ ಅರ್ಥ ಸೀತಾರಾಮ್, ಇದು ಸತ್ಯದ ಕೈಗಳಲ್ಲಿ ವಂದನೆಗಳು.